ಸ್ಟೂಡೆಂಟ್ಸ್ ನೆಕ್ಸ್ಟ್ ಈಗ ನೋಡಿ ಒಂದು ಮ್ಯಾಟ್ರಿಕ್ಸ್ ಇದೆ, ಮ್ಯಾಟ್ರಿಕ್ಸ್ ಟೈಪ್ಸ್. ನೆಕ್ಸ್ಟು ಕ್ವಶನ್ಸ್ ಬಂದಾಗ ಅಲ್ಲಿ ಒಂದು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಕೊಟ್ಟಾಗ ಏನು ಆರ್ಡರ್, ವಾಟ್ ಈಸ್ ದ ಪಾಸಿಬಲ್ ಆರ್ಡರ್ಸ್ ಟು ಫ್ರೇಮ್ ದ ಮ್ಯಾಟ್ರಿಕ್ಸ್ ವಿತ್ ರೆಸ್ಪೆಕ್ಟ್ ಟು ದ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್. ಆಮೇಲೆ ನೆಕ್ಸ್ಟು ಕನ್ಸ್ಟ್ರಕ್ಟ್ ದ ಮ್ಯಾಟ್ರಿಕ್ಸ್, ಅಲ್ಲಿವರೆಗೆ ನಾವು ಬಂದಿಲ್ಲ. ನೆಕ್ಸ್ಟ್ ಈಗ ಇಂಪಾರ್ಟೆಂಟ್ ಆಗಿ, ತುಂಬ ಇಂಪಾರ್ಟೆಂಟ್ ಆಗಿ ನಾವು ಮ್ಯಾಟ್ರಿಸಸ್ನಲ್ಲಿ ತಿಳ್ಕೊಬೇಕಾಗಿರೋದು ಒಂದು ಎಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್. ಆಪರೇಷನ್ ಆಫ್ ದ ಮ್ಯಾಟ್ರಿಸಸ್ ಅಂತ, ಆಪರೇಷನ್ ಆಫ್ ದ ಮ್ಯಾಟ್ರಿಸಸ್, ಆಪರೇಷನ್ ಆಫ್ ದ ಮ್ಯಾಟ್ರಿಸಸ್. ಒಂದು ಎಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್. ಬಟ್ ಟು ಬಿ ಫ್ರ್ಯಾಂಕ್ ಸ್ಟೂಡೆಂಟ್ಸ್, ಒಂದು ಕರೆಕ್ಟಾಗಿ ತಿಳ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಒಂದು ಚೆನ್ನಾಗಿ ಕಲ್ತ್ಕೊಂಡ್ರೆ ನೀವು ಎಂಟೈರ್ ಮ್ಯಾಟ್ರಿಸಸಲ್ಲಿ 9 ಮಾರ್ಕ್ಸ್ ನಿಮಗೆ ಬಂತು, ಎಲ್ಲೂ ಕಷ್ಟ ಇಲ್ಲ. ಮಲ್ಟಿಪ್ಲಿಕೇಶನ್ಗೆ ಆಮೇಲೆ ಹೋಗೋಣ. ಫಸ್ಟು ಅಡಿಷನ್ನು ಸಬ್ಟ್ರಾಕ್ಷನ್, ಅಡಿಷನ್ನು ಸಬ್ಟ್ರಾಕ್ಷನಲ್ಲಿ ಕ್ವಶನ್ ಹೇಗೆ ಬರುತ್ತೆ, ಯಾವ ಥರದಲ್ಲಿ ಇರ್ತದೆ ಕ್ವಶನ್ ಅಂತ ಅನ್ನೋದನ್ನು ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಒಂದಷ್ಟು ಕ್ವಶನ್ಸು ನಮಗಿಲ್ಲಿ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್, ಇದರಲ್ಲಿ ಕೆಲವು ಕ್ವಶನ್ಸು, ಆಮೇಲೆ ಅದಕ್ಕೆ ಆಪರೇಷನ್ ಆಫ್ ಮ್ಯಾಟ್ರಿಸಸ್ ಹೋಗೋಣ. ನಾವು ಫಸ್ಟ್ find the values of x, y and z. Find the values of x, y and z. Okay, so ಈಗ ಇಲ್ಲಿ ಎರಡು ಕ್ವಶನ್ ಬರೀತೀನಿ. x plus y to 5 plus z xy equals 6 to 5 8. xy z ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕ್ವಶನ್ ಮಾಡೋಣ. ಸೊ ಈಗ ಇಲ್ಲಿ so this is the matrix of order 2 cross 2. This is the matrix of order 2 cross 2, and also they are equal according to equality of matrices. ಒಂದು ಆ ಡೆಫಿನೇಷನ್ ತಿಳ್ಕೊಳ್ಳುವಾಗ ನಾವು ಒಂದು ಅಂಶ ತಿಳ್ಕೊಂಡ್ಮೇಲೆ, so according to equality of matrices the corresponding elements are equal. ಅಂದ್ರೆ ಆ ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸ್ ನಲ್ಲಿ ಎಲಿಮೆಂಟ್ಸ್ ಇರ್ತದೋ ಆ ಎಲಿಮೆಂಟ್ಸ್ ಎಲ್ಲ ಈಕ್ವಲ್ ಅಂತ ತಿಳ್ಕೊಳ್ಳಿ. ಅಂದ್ರೆ ಇದ್ರ ಪ್ರಕಾರ x plus y ಗೆ 6 equal 2 is equal to 2, then 5 plus z is equal to 5, and xy is equal to 8. xy is equal to 8. ಈಗ ಇಲ್ಲಿ z equals 5 ಈ ಕಡೆ ಬಂದಾಗ 5 minus 5 ಆಯಿತು, z equals 0, z value 0. Okay, now I will come into this. x plus y, ನೋಡಿ x plus y is equal to 6, xy is equal to 8, xy is equal to 8. ಇದನ್ನು ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಅಥವಾ ಬೈ ಎಕ್ಸಾಮಿನ್ ಅಂದ್ರೆ ಜಸ್ಟ್ ಹಾಗೆ ತಗೋಬಹುದು. ನೋಡಿ ಈಗ ಇಲ್ಲಿ 8 ಗೆ ಫ್ಯಾಕ್ಟರ್ಸ್ ತಗೊಂಡ್ರೆ 1 2 4 8 ಅಂದ್ರೆ 1 ಇಂದ 2 ಇಂದ 4 ಇಂದ 8 ಇಂದ ಡಿವೈಡ್ ಆಗುತ್ತೆ. ಈ 4 ನಂಬರ್ಸ್ ನಲ್ಲಿ ಯಾವುದಾದ್ರೂ 2 ನಂಬರ್ಸ್ ನೀವು ತಗೊಳ್ಳೋದು, ಆ 2 ನಂಬರ್ಸ್ ನ ಆಡ್ ಮಾಡಿದ್ರೆ 6 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. ಹಾಗಾದ್ರೆ ನೋಡಿ ಈ ನಂಬರ್ಸ್ 2 6 ಅಂತ ತಗೋಬಹುದು ನೋಡಿ, ಸಾರಿ 2 4 ಅಂತ, 2 and 4 ಅಂತ ತಗೊಂಡು, ಅಂದ್ರೆ ಹೀಗೆ ನಾವು ಹಿಯರ್ x ವ್ಯಾಲ್ಯೂ 2, y ವ್ಯಾಲ್ಯೂ 4, ನೋಡಿ ಈಗ ಇಲ್ಲಿ x ವ್ಯಾಲ್ಯೂ 2, y ವ್ಯಾಲ್ಯೂ 4, 2 plus 4 ಏನಾಗುತ್ತೆ 6 ಆಗುತ್ತೆ, 2 into 4 ಏನಾಗುತ್ತೆ 8 ಆಗುತ್ತೆ. ಅಥವಾ x ವ್ಯಾಲ್ಯೂ 4 and 2 ಇದನ್ನು ತಗೋಬಹುದು ನೋಡಿ, x ವ್ಯಾಲ್ಯೂ 4 ತಗೊಂಡು y ವ್ಯಾಲ್ಯೂ 2 ತಗೋಬಹುದು. ಆಗ 4 plus 2 ಏನಾಗುತ್ತೆ 6 ಆಗುತ್ತೆ, 4 into 2 ಏನಾಗುತ್ತೆ 8 ಆಗುತ್ತೆ. ಹಾಗಾಗಿ ಸೊ ನಾವು ಹಿಯರ್ z ವ್ಯಾಲ್ಯೂ 0 ಬಂತು, x equals 2r4, y value 2r4. Otherwise, what do you equal? X equals
2 and y equals 4 ಅಂತ ತಗೋಬಹುದು, or x equals 4 y equals 2 ಅಂತ ತಗೋಬಹುದು. y equals 2 ಹೀಗೆ ಇದನ್ನು ನಾವು ಅಕಾರ್ಡಿಂಗ್ ಟು ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಈ ರೀತಿ ತಗೋತೀವಿ. ನೋಡಿ, ಈಗ ಇಲ್ಲಿ 2 + 4 2 + 4 6 ಆಯಿತು. ಇಲ್ಲಿ 5 + 0 5 ಆಯಿತು. 2 × 4 8 ಬಂತು. ಅಥವಾ ಇಲ್ಲಿ 4 ತಗೊಂಡ್ರೆ 4 + 2 6 ಆಯಿತು. 4 × 2 8 ಬಂತು. ಮಾಮೂಲಿ ಇದು z ವ್ಯಾಲ್ಯೂ 0 ಅಕಾರ್ಡಿಂಗ್ ಟು ಈಕ್ವಾಲಿಟಿ. ಏನಿಲ್ಲ, ಜಸ್ಟ್ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಏನೇನು ಎಲಿಮೆಂಟ್ಸ್ ಇದೆಯೋ ಅದು ಎಲಿಮೆಂಟ್ಸ್ ಈಕ್ವಲ್ ಅಂತ ಮಾಡ್ಕೊಂಡ್ಬಿಟ್ರೆ ನಮಗಲ್ಲಿ ಈಸಿ ಆಗುತ್ತೆ. ನೋಡಿ, ಈಗ ಇನ್ನೊಂದು ಕ್ವಶನ್ ತಗೊಂಡು ಹೇಗೆ ಇದನ್ನು ಆನ್ಸರ್ ಮಾಡೋದು. ಒಂದು ಕ್ವಶನ್ನು x + y + z x + y + z x + z y + z y + z equals 9 5 9 5. Okay. Now first element. So here order ಹೇಳ್ಬೋದಾ? ಇನ್ನ order, what is the order here? Yes, here row 1 row 2 row 3 column 1 is 3 × 1. This is also row 1 row 2 row 3. This is also 3 × 1. Now here this case x + y + z equals 9. Now here x + z equals 5. So ಈಗ x + z equals 5 ಆಯಿತು. ನೋಡಿ, ಇದು y + 5 equals 9. y equals 5 ಈ ಕಡೆ ಶಿಫ್ಟ್ ಮಾಡಿದ್ರೆ 9 - 5 y equals 4. y ವ್ಯಾಲ್ಯೂ 4 ಬಂತು ನೋಡಿ. ನೆಕ್ಸ್ಟ್ y ವ್ಯಾಲ್ಯೂ 4 ಬಂತು. ನೆಕ್ಸ್ಟ್ y + z equals 7. ಸೊ ಆಲ್ರೆಡಿ ವಿ ಗಾಟ್ y equals 4. y ಗೆ 4 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ z 4 + z equals 7 ಬಂತು. 4 ಆ ಕಡೆ ಶಿಫ್ಟ್ ಮಾಡಿದ್ರೆ z equals 7 - 4 z equals 3. z ವ್ಯಾಲ್ಯೂ 3 ಬಂತು. y ವ್ಯಾಲ್ಯೂ ಬಂತು, z ವ್ಯಾಲ್ಯೂ ಬಂತು. ಯಾವುದಕ್ಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡೋದಾಯ್ತು. ಇದಕ್ಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ, ಇದಕ್ಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ. ಟೋಟಲಿ x ಇರೋ ಈಕ್ವೇಷನ್ ಅನ್ನು ತಗೊಂಡು ನೆಕ್ಸ್ಟ್ ಅದರ ಜೊತೆಗೆ ಯಾವ ವೇರಿಯಬಲ್ ಇರ್ತದೋ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಾವು ಹಿಯರ್ x + z ವ್ಯಾಲ್ಯೂ ವಿ ಗಾಟ್ 3 equals 5. So x equals 5 - 3 x equals, so now here x equals 2 y equals 4 and z equals 3. This is the values with respect to that equation. ಇಲ್ಲಿ ಟೋಟಲಿ ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ಅಕಾರ್ಡಿಂಗ್ ಟು ಈಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್. ಮುಂದೇನು ನಮಗೆ ಆಪರೇಷನ್ಸ್ ಆಫ್ ಮ್ಯಾಟ್ರಿಸಸ್ನಲ್ಲಿ ಇದೆಲ್ಲವೂ ಬರುತ್ತೆ. ಹಾಗಾಗಿ ಬಿಫೋರ್ ಐ ಆಮ್ ಗೋಯಿಂಗ್ ಟು ಟೇಕ್ ದೇರ್ with respect to that addition, subtraction and multiplication, there is one more very important very important this one. So ಹಾಗಾಗಿ ಇಲ್ಲಿ ನಾವು ಇದನ್ನ according to equality of matrices the values of x y z ಅನ್ನು find out, right? Yes. Next, operation of matrices. Main is operation of matrices ನಲ್ಲಿ main addition, subtraction, multiplication. First addition and subtraction ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ multiplication ಹೋಗೋಣ. multiplication ಏನು ಅಂತ ಅನ್ನೋದನ್ನ ಆಮೇಲೆ ನೋಡೋಣ. ಸೊ addition subtraction main condition ಏನು? condition. So when we are going to add the matrices or subtract the matrix from another matrix, so they should have the same order. ಅಂದ್ರೆ ಈಗ ಒಂದು ಎಕ್ಸಾಂಪಲ್
ಒಂದು ಮ್ಯಾಟ್ರಿಕ್ಸ್ ಎ ಇದೆ, ಇನ್ನೊಂದು ಮ್ಯಾಟ್ರಿಕ್ಸ್ ಬಿ ಇದೆ. ಈ ಎ ಮ್ಯಾಟ್ರಿಕ್ಸ್ನಿಂದ ಬಿ ಮ್ಯಾಟ್ರಿಕ್ಸ್ನ ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ ಎ ಮ್ಯಾಟ್ರಿಕ್ಸ್ ಜೊತೆಗೆ ಬಿ ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಬೇಕು ಅಂದರೆ ಎ ಪ್ಲಸ್ ಬಿ ಮಾಡ್ತೀರಾ, ಎ ಮೈನಸ್ ಬಿ ಮಾಡ್ತೀರಾ. ಇದನ್ನು ನೀವು ಇಫ್ ಯು ವಾಂಟ್ ಟು ಡೂ ದಿಸ್, just both A and B should have the same order. ಎರಡು ಮ್ಯಾಟ್ರಿಕ್ಸ್ ಸೇಮ್ ಆರ್ಡರ್ ಅಂದರೆ ಇದು 3x3 ಅಂದರೆ ಇದು 3x, 3x2 ಅಂದರೆ ಇದು 3, 2x3 ಅಂದರೆ ಇದು 2x3 ಇರಬೇಕು. ಹಾಗಿದ್ದಾಗ ಮಾತ್ರ ಸೊ ಅಡಿಷನ್ ಸಬ್ಟ್ರಾಕ್ಷನ್ ಮಾಡೋದಕ್ಕೆ ಆಗುತ್ತೋ. ಅಗೈನ್ ಐ ರಿಪೀಟ್, ನಾನು ಪುನಃ ರಿಪೀಟ್ ಮಾಡ್ತೀನಿ. ಅಡಿಷನ್ನು ಸಬ್ಟ್ರಾಕ್ಷನ್ ಮ್ಯಾಟ್ರಿಸಸ್ನಲ್ಲಿ ಆ್ಯಡ್ ಮಾಡಬೇಕಾದ್ರೆ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಎರಡು ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಬೇಕಾದ್ರೆ ಒಂದು ಮ್ಯಾಟ್ರಿಕ್ಸ್ನಿಂದ ಇನ್ನೊಂದು ಮ್ಯಾಟ್ರಿಕ್ಸ್ನ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಎರಡೂ ಮ್ಯಾಟ್ರಿಕ್ಸ್ದು ಆರ್ಡರು ಸೇಮ್ ಇರಬೇಕು. ಇದು ಒಂದು ಕಂಡೀಷನ್. ಓಕೆ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅಗೈನ್ ಐ ರಿಪೀಟ್. ಸೊ ಆ್ಯಡ್ ಮಾಡಬೇಕಾದ್ರೆ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಎರಡು ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡಬೇಕಾದ್ರೆ ಒಂದು ಮ್ಯಾಟ್ರಿಕ್ಸ್ನಿಂದ ಇನ್ನೊಂದು ಮ್ಯಾಟ್ರಿಕ್ಸ್ನ ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ಎರಡೂ ಮ್ಯಾಟ್ರಿಕ್ಸ್ದು ಆರ್ಡರು ಸೇಮ್ ಇರಬೇಕು. ಆರ್ಡರ್ ಸೇಮ್ ಇಲ್ಲ ಅಂತ ಆದರೆ ಅದನ್ನು ನಾವು ಅಡಿಷನ್ ಆಗಲಿ ಸಬ್ಟ್ರಾಕ್ಷನ್ ಆಗಲಿ ಮಾಡೋದಕ್ಕಾಗುತ್ತೆ. ಈಗ ಒಂದು ಕ್ವಶನ್ ತಗೊಂಡು ನಾನು ನಿಮ್ಮ ಜೊತೆಗೆ ಅದನ್ನು ಡಿಸ್ಕಷನ್ ಮಾಡ್ತೀನಿ. Question: A equals 2, 4, 3, 2. B equals 1, 3, minus 2, 5, minus 2, 5. C equals minus 2, 5, 3, 4. 3, 4, 3, 4. Then find A plus B. A plus B. First one. Second one. B minus C. Third one. 2A minus 3B. Fourth one. 3A plus C. 3A plus C. Now, we'll take first question. First one. A plus B. A plus B means just we are going to add. Very easy. Add ಮಾಡೋದು subtract ಮಾಡೋದು. Now here I take this 2 plus 1, 4 plus 3, 3 minus 2, then 2 plus 5. 2 plus 5. Here 2 plus 1 3, 4 plus 3 7, 3 minus 2 1, 2 plus 5. This is A plus B. This is A plus B. Then I take second question. Second question, B minus C. B minus C. B minus C means ನೋಡಿ B minus C ಮಾಡಬೇಕು ಅಂತ ಹೇಳಿದ್ರೆ C ನಲ್ಲಿ ಇರೋದನ್ನ ಮೈನಸ್ ಆಫ್ ಮೈನಸ್ ಇದನ್ನು ಹೇಳ್ತಾ ಹೋಗ್ತೀನಿ ನಾನು. ಸೊ ನಾವು 1 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಮೈನಸ್ ಇನ್ನೊಂದಿದೆ ಮೈನಸ್ ಆಫ್ ಮೈನಸ್, ಮೈನಸ್ ಇಂಟು ಮೈನಸ್, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. 3 minus 5, 3 minus 5, minus 2 minus 3. Now this is minus, this is not minus actually. ಅಲ್ಲಿರೋ ಸೈನ್ಯ ಬರೀಬೇಕಿಲ್ಲ. 5 minus 4, 5 minus 4. Now here 1 plus 2 3, 3 minus 5 minus 2, minus 2 minus 3 minus 5, 5 minus 4. This is B minus. This is B minus. Now I take third question. Third question. 2A minus 3B. 2A minus 3B. Now, ಇಲ್ಲಿ ಒಂದು ವಿಚಾರ ನೀವು ತಿಳ್ಕೋಬೇಕು. A is the matrix. If you want to take that 2A, this is scalar multiplication. Scalar multiplication ಅಂದ್ರೆ ಈಗ ಒಂದು ಮ್ಯಾಟ್ರಿಕ್ಸ್ನ ಯಾವುದಾದ್ರೂ ಒಂದು ನಂಬರ್ ಜೊತೆ ನೀವು ಮಲ್ಟಿಪ್ಲೈ ಮಾಡಬೇಕಂತ ಅಂದರೆ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆಯೋ
ಆ 2 ಎಲಿಮೆಂಟನ್ನು ಆ ನಂಬರಿಂದ ಮಲ್ಟಿಪ್ಲೈ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಎ 2a ಇದನ್ನು ನೋಟ್ ಮಾಡ್ತೀನಿ ನೋಡಿ. 2 ಇಂದ a ಮಲ್ಟಿಪ್ಲೈ ಮಾಡಬೇಕು ಅಂದರೆ 2 2s are 4, 2 4s are 8, 2 3s are 6, 2 2s are 4. ಹೀಗೆ ಎಷ್ಟು ಎಲಿಮೆಂಟ್ ಇದೆಯೋ ಅಷ್ಟು ಎಲಿಮೆಂಟ್ ಮೈನಸ್ ಅಲ್ಲಿ ನೋಟ್ ಮಾಡಿದ್ದೀನಿ. 3b means the matrix B will multiply by 3. 3 1s are 3, 3 1s are 3, 3 3s are 9, 3 3s are 9, minus 2 3s are 6, 3 5s are 15. Now here 4 minus 3, 4 minus 3, then 8 minus 9, here 6 minus half minus, 6 plus 6, then 4 minus 15, 4 minus 4. Now here this one 4 minus 3 is 1, 8 minus 9 is minus 1, 6 plus 6 is 12, and 4 minus 15 is minus 1. This is the answer for 2a minus 3. Finally 3a plus c, 3a plus c. ಈಗ 3a plus c ಅಂತ ಆದರೆ ಫಸ್ಟ್ ಏನು ಮಾಡಬೇಕು ಹೇಳಿ, a ನ 3 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ನೋಡಿ ಈಗ ಮಲ್ಟಿಪ್ಲೈ ಮಾಡ್ತೀವಿ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅದಕ್ಕೆ 3 2s are 6, 3 4s are 12, 3 3s are 9, 3 2s are 6, plus c minus 2 5 3 4. So this is 3a plus 6. Now 6 minus 2, plus into minus, 12 plus 5, 9 plus 3, 9 plus 3, 6 plus 4, 6 plus 4. So 6 minus 2 is 4, 12 minus 5 is 17, 9 plus 3 is 12, 6 plus 4 is 9. This is 3a plus c. ನೋಡಿ ಈಗ ಒಂದು ಕ್ಲಿಯರ್, ಬಟ್ ಅದು 2 ಕ್ರಾಸ್ 2ನೇ ಇರಬೇಕು ಅಂತಿಲ್ಲ, 2 ಕ್ರಾಸ್ 3ನೂ ಇರ್ಬೋದು, 3 ಕ್ರಾಸ್ 4 ಇರ್ಬೋದು, 4 ಕ್ರಾಸ್ 4 ಇರ್ಬೋದು, 3 ಕ್ರಾಸ್ 3 ಇರ್ಬೋದು. ಬಟ್ ಇದುವರೆಗೆ ನಾನು ಏನು ಹೇಳಿದ್ನೋ, ಮ್ಯಾಟ್ರಿಕ್ಸ್ ಒಂದು ಮ್ಯಾಟ್ರಿಕ್ಸು ಆ ಆರ್ಡರ್ ಇದ್ದಾಗ ಸೇಮ್ ಆರ್ಡರು ನೆಕ್ಸ್ಟ್ ಮ್ಯಾಟ್ರಿಕ್ಸು ಇದೆ. ಓಕೆ, ದಿಸ್ ಇಸ್ ಕಾಲ್ಡ್ ದ ಅಡಿಷನ್ ಆರ್ ಸಬ್ಟ್ರಾಕ್ಷನ್. ಅಡಿಷನ್ಗೂ ಸಬ್ಟ್ರಾಕ್ಷನ್ಗೂ ತುಂಬ ಡಿಫ್ರೆನ್ಸ್ ಇಲ್ಲ. ಸಬ್ಟ್ರಾಕ್ಟ್ ಮಾಡುವಾಗ ನೀವು ಯಾವ ಮ್ಯಾಟ್ರಿಕ್ಸ್ನ ಸಬ್ಟ್ರಾಕ್ಟ್ ಮಾಡ್ತಾ ಇರ್ತೀರೋ ಆ ಎಲಿಮೆಂಟ್ಸ್ ಸೈನ್ ಅನ್ನು ಚೇಂಜ್ ಮಾಡಬೇಕು. ದೇರ್ ಇಸ್ ನೋ, ಅದನ್ನು ಬಿಟ್ಟರೆ ದೇರ್ ಇಸ್ ನೋ ಅದರ್ ಡಿಫರೆನ್ಸ್. ಪ್ಲಸ್ ಮೈನಸ್ ಅಂತ ಹೇಳಿದಾಗ ಸೈನ್ ಡಿಪೆಂಡ್ಸ್ ಆನ್ ದಟ್ ಸೈನ್. ಲೈಕ್ ಸೈನ್, ಅನ್ಲೈಕ್ ಸೈನ್, ವಿ ನೋ ದಟ್ ಆಪರೇಷನ್ ಸೇಮ್ ಇರುತ್ತಲ್ಲಿ. ಬಟ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಟ್ರಿಕ್ಸ್ ನಾವು ಆಪರೇಷನ್ ಆಫ್ ಮ್ಯಾಟ್ರಿಸಲ್ಲಿ ಜಸ್ಟ್ ಆರ್ಡರ್ ಸೇಮ್ ಇಟ್ಕೊಂಡು ನಾವು ಅಡಿಷನ್ನು ಸಬ್ಟ್ರಾಕ್ಷನ್ನು ಮಾಡ್ತೀವಿ.
1 by 2 ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಹೋಗೋಣ. ನಾವು here ಆ್ಯಡ್ ಮಾಡೋದು a plus a then b plus b minus b plus b a plus b. So here we know that what is a plus a? Yes, 1a plus 1, 2a. 1b plus 1, 2b. Here 1 minus 1b plus 1b, that is 0. A plus a, 2a. This is the answer for this. 2a, 2b, 0, 2b. Now here minus 1 plus 1, 4 plus 7 minus 6 plus 6, 8 plus 8, 5 plus 0, 16 plus 5, 2 plus 3, 8 plus 2, 5 plus, then this will be here just plus ಅಂತ ಅಂದ್ರೆ corresponding element plus ಮಾಡ್ತಾರೆ. minus 1 plus 12 ಏನಾಗುತ್ತೆ ಹೇಳಿ? 12 minus 1, 12 ಅಲ್ಲಿ 1 minus ಮಾಡಿದ್ರೆ 11. 4 plus 7, yes, 11. What is minus 6 plus 6? 0. 0. 8 plus 8, 16. 5 plus 0, 5. 16 plus 5, 21. 2 plus 3, 5. 8 plus 2, 10. 5 plus 4. This is finished. Now here third question. Now here we know that this is a square plus b square, that matrix 2ab. A square plus b square plus 2ab in first element, and the corresponding first element in second matrix. So here b square plus c square plus 2b. Now a square plus c square minus 2ac. Now here a square plus b square minus 2b. Now here finally, what is a square plus b square plus 2ab? Yes, plus b whole square. A plus b whole square. Now here b square plus c square plus 2bc, b plus c whole square. Now here a square plus c square minus 2ac, a minus c whole square. So this is a minus b whole square. So this is the addition of this particular matrix. Okay, a plus b whole square. So b plus c whole square. So 2 cross 2, 2 cross 2, 2 cross 2. ಅಂದರೆ ಈಗ ಇದುವರೆಗೆ ನಾವು ಅಡಿಷನ್ ಮಾಡಿರೋದ್ರಲ್ಲಿ ಈಗ ನೋಡಿ ಇದು 2 cross 2, 2 cross 2, 3 cross 3, 3 cross 3, 2 cross 2, 2 cross 2. ಸೇಮ್ ಆರ್ಡರ್ ಇರಬೇಕು. ಆಮೇಲೆ ಆ್ಯಡ್ ಮಾಡಿದ್ಮೇಲೆ ಸಬ್ಟ್ರಾಕ್ಟ್ ಮಾಡಿದ್ಮೇಲೂ ಕೂಡ ನಿಮಗೆ ಅದೇ ಆರ್ಡರ್ ಮ್ಯಾಟ್ರಿಕ್ಸ್ ಬರೋದು. ಈಗ ನೋಡಿ 2 cross 2, 2 cross 2, ಇಲ್ಲೂ 2 cross 2ನೇ ಬರೋದು. 3 cross 3, 3 cross 3, 3 cross 3 ಬರೋದು. 2 cross 2, 2 cross 2, 2 cross 2 ಮತ್ತೆ ಯಾವುದರಲ್ಲೂ ಆರ್ಡರ್ ಚೇಂಜ್ ಆಗಿಲ್ಲ. ಅಡಿಷನ್ನು ಮತ್ತು ಸಬ್ಟ್ರಾಕ್ಷನಲ್ಲಿ ಯಾವುದು ಚೇಂಜ್ ಆಗಿಲ್ಲ. ಓಕೆ, ಫೈನಲ್ ಆಗಿ ಒಂದು ಸ್ಮಾಲ್ ಟೆಸ್ಟ್ ಫಾರ್ ಯು, ಒಂದು ಈ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಯೂಸ್ ಮಾಡಿ ಅಡಿಷನ್ ಮಾಡೋದು ಒಂದೇ ಒಂದು ಕ್ವಶನ್ ತಗೋತೀವಿ. ಇದು ಒಂದು ಕಡೆ ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಟೆಸ್ಟ್ಗಳಲ್ಲಿ ಎಲ್ಲ ನಿಮ್ಮ ಯೂನಿಟ್ ಟೆಸ್ಟ್ ಇದರಲ್ಲೆಲ್ಲ ಬರ್ತಾ ಇರ್ತಿದ್ದು. ಸೊ cos square x, sin square x, sin square x, then cos square x. Plus sin square x, cos square x,
here and then first element plus cos square x plus sin square x. Sin square x plus cos square x. Here sin square x plus cos square x. Next cos square x plus sin square x. So you can, okay, first element first plus first element, second element plus second element, third element here. So now here we know that what is cos square x plus sin square x? Yes, 1 according to identity. Trigonometry nalli 3 identities ಇದೆ. There is one of the identity, that is sin square theta plus cos square theta is equal to 1. This is also sin square x 1. This is the answer for this. Test ಅಲ್ಲಿ exam ಅಲ್ಲಿ ಕೇಳ್ತಾ ಇರ್ತಾರೆ ನಿಮಗೆ. ಸೊ ಟೋಟಲಿ ನಿಮಗೆ ಡೈರೆಕ್ಟ್ ಆಗಿ ಅಡಿಷನ್ ಸಬ್ಟ್ರಾಕ್ಷನ್ ನಿಮಗೆ ಡೈರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಕೇಳಲಿಲ್ಲ ಅಂತ ಅಂದ್ರೂ, ಬಟ್ ಅಡಿಷನ್ ಸಬ್ಟ್ರಾಕ್ಷನ್ ಗೊತ್ತಿಲ್ಲ ಅಂತ ಅಂದ್ರೂ ನಮಗೆ ಆ ಎಕ್ಸಾಮ್ ನಲ್ಲಿ ಕ್ವಶನ್ಗಳಿಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಮಲ್ಟಿಪ್ಲಿಕೇಶನ್ ಹೋದಾಗ ಗೊತ್ತಾಗುತ್ತೆ. ಮಲ್ಟಿಪ್ಲಿಕೇಶನ್ ಹೋದಾಗ ಅಡಿಷನ್ ಸಬ್ಟ್ರಾಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ನೋದು ನಮಗೆ ನಮಗೆ ಅಲ್ಲಿ ತಿಳ್ಕೊಬೋದು. ಡಿಸ್ಕಷನ್ ಮಾಡಿ. A equals 2 by 3, 1, 5 by 3, 1 by 3, 2 by 3, 4 by 3, 7 by 3, 2 by 3. And B equals 2 by 5, 3 by 5, 1 by 5, 2 by 5, 4 by 5, 7 by 5, 6 by 5, 2 by 5. Compute 3a minus 5. Compute ಅಂತ ಆದರೆ ಫೈಂಡ್ ಅಂತ ಏನು ಕನ್ಫ್ಯೂಷನ್ ಇಲ್ಲ. 3a minus 5 ಈಗ ಈಸಿಯಾಗಿ ಗೊತ್ತಾಗಿದೆ. ಸುಮ್ಮನೆ ಜಸ್ಟ್ ನಮ್ಗೆ ಏನು ಅಂತ ಅಂದರೆ, ನಾನು ಈ ಪರ್ಟಿಕ್ಯುಲರ್ ಆಗಿ ಈ ಕ್ವಶನ್ ಏನಕ್ಕೆ ನಾನು ತಗೊಂಡೆ ಅಂತ ಹೇಳಿದ್ರೆ, ನಿಮಗೆ ಎಕ್ಸಾಮಲ್ಲಿ ಇದನ್ನು ನೋಡಿದ ತಕ್ಷಣ ಭಯ ಆಗುತ್ತೆ. ಇದೇನಪ್ಪ ಫ್ರಾಕ್ಷನ್ ಕೊಟ್ಬಿಟ್ರು ನಮಗೆ ಏನು ನಥಿಂಗ್ ಇದೆ. ನಮ್ಗೆ ಗೊತ್ತಿರೋದು ಒಂದ, ನಮ್ಗೆ ಅವ್ರ ಕ್ವಶನ್ ಏನಾದರೂ ಕೇಳಿ ಅವ್ರು ಕೇಳಿರೋದೇನು 3a minus 5. ಅವ್ರು ಏನಾದರೂ ಕೊಟ್ಟಿರಲಿ 3a ಅಂದರೆ ಗೊತ್ತು ನಮಗೆ, 3 ಇಂದ a ಮಲ್ಟಿಪ್ಲೈ ಮಾಡಿ, 5 ಇಂದ b ಮಲ್ಟಿಪ್ಲೈ ಮಾಡಿ, ಆಮೇಲೆ ಏನು ಮಾಡಬೇಕು 3a ನಲ್ಲಿ 5 ಇಂದ ಮೈನಸ್ ಮಾಡಿ. ಇಷ್ಟೇ ನಮ್ಗೆ ಗೊತ್ತಿರೋದು. ಜಸ್ಟ್ ಅದನ್ನು ಬರ್ಕೊಳ್ಳೋಣ. ನೋಡಿದ ತಕ್ಷಣ ನಾವು ಗಾಬರಿ ಮಾಡ್ಕೊಳ್ಳೋದೇ ಬೇಡ. ನಾವು 3a minus 5 ಅಂದರೆ ಫಸ್ಟು 3 ಇಂದ ಇದು ಮಲ್ಟಿಪ್ಲೈ ಮಾಡಬೇಕು, 5 ಇಂದ ಇದು ಮಲ್ಟಿಪ್ಲೈ ಮಾಡಬೇಕು, 3 ಇಂದ ಇದು ಮಲ್ಟಿಪ್ಲೈ ಮಾಡ್ತೀವಿ. 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ ಇಲ್ಲಿ 2 by 3 into 3 ನ 3 ಮತ್ತೆ 3 ಕ್ಯಾನ್ಸಲ್ ಆಗಿ 2 ಉಳಿಯುತ್ತಲ್ಲ, 2 3 1 3. ಇಲ್ಲಿ 5 by 3 into 3 ಅಂತ ಅಂದರೆ 3 ಮತ್ತೆ 3 ಕ್ಯಾನ್ಸಲ್ ಆಗುತ್ತಲ್ಲ, ಇಲ್ಲಿ ಬರುತ್ತೆ ತೋರಿಸ್ತೇನೆ ನೋಡಿ. ಹಾಗೆ 5 by 3 into 3 ಅಂದರೆ 3 ಕ್ಯಾನ್ಸಲ್ ಆಗಿ ಅಲ್ಲಿ 5. ಸೊ ಹಿಯರ್ 3 ಮತ್ತೆ 3 ಕ್ಯಾನ್ಸಲ್ ಆಗಿ 1. 2 by 3 into 3 ಅಂದರೆ 2 ಬರುತ್ತೆ. 4 by 3 into 3 ಅಂದರೆ 4 ಬರುತ್ತೆ. ದಿಸ್ ಇಸ್ 7. ದಿಸ್ ಇಸ್ 2 3s are 6. ಮಲ್ಟಿಪ್ಲೈ ಮಾಡಬೇಕು. 3 ಕ್ಯಾನ್ಸಲ್ ಆಗಿ ಓಕೆನಾ. ಪ್ಲಸ್ ಸಾರಿ ಮೈನಸ್ ಇತ್ತು, ಮೈನಸ್ 5b 5 ಇಂದ ಮಲ್ಟಿಪ್ಲೈ ಮಾಡಬೇಕು. ನೋಡಿ ಈಗ ಇಲ್ಲಿ 2 by 5 into 5 ಏನಾಗುತ್ತೆ ಅಗೈನ್ ಓಕೆ. 2 by 5 into 5 ಅಲ್ಲ, ಈ 5 ಕ್ಯಾನ್ಸಲ್ ಆಗುತ್ತಾ 2. ನೆಕ್ಸ್ಟ್ 3 by 5 ಕ್ಯಾನ್ಸಲ್ ಆಗುತ್ತೆ 3.
5 ಇಂದ ಮಲ್ಟಿಪ್ಲೈ ಮಾಡಿ 5, ಯಾಕೆಂದರೆ ಪ್ರತಿ ಟರ್ಮ್ನ 5 ಇಂದ ಮಲ್ಟಿಪ್ಲೈ. 5 ಕ್ಯಾನ್ಸಲ್ ಆಗಿ 1, 5 ಕ್ಯಾನ್ಸಲ್ ಆಗಿ 2, 5 ಕ್ಯಾನ್ಸಲ್ ಆಗಿ 4, 5 ಕ್ಯಾನ್ಸಲ್ ಆಗಿ 7, 5 ಕ್ಯಾನ್ಸಲ್ ಆಗಿ 6, 5 ಕ್ಯಾನ್ಸಲ್ ಆಗಿ. ಓಕೆನಾ? ನೋಡಿ ಎಷ್ಟು ಸಿಂಪಲ್ ಆಗಿ ಬಂತು. ಎಕ್ಸಾಂಪಲ್ ಇದನ್ನೇ ಕೊಟ್ಬಿಟ್ರೆ ನಮ್ಗೆ ಇದಕ್ಕಿಂತ ಈಸಿ ಕ್ವಶನ್. ಅಂದರೆ ಫ್ರ್ಯಾಕ್ಷನ್ಸ್ ಅಲ್ಲಿ ಕೊಟ್ಟವ್ರೆ, ಗಾಬರಿ ಮಾಡ್ಕೊಳ್ಳೋದು ಬೇಡ. ಕ್ವಶನ್ ನೋಡಿದ ತಕ್ಷಣ ನಮಗೆ ಟೆನ್ಷನ್ ಆಯಿತು ಅಂತ ಆದರೆ ನಮ್ಗೆ ಚೆನ್ನಾಗಿ ಬರುವಂಥ ಕ್ವಶನ್ಗೂ ಆನ್ಸರ್ ಮಾಡೋದು ಕಷ್ಟ. ಹಾಗಾಗಿ ನೋಡಿ ಸ್ವಲ್ಪ ಪೇಷನ್ಸಲ್ಲಿ ನಮಗೆ ಅದನ್ನು ಏನು ಮಾಡಬೇಕು, 3 ಇಂದ ಎ ಮಲ್ಟಿಪ್ಲೈ ಮಾಡಬೇಕು, 5 ಇಂದ ಬಿ ಮಲ್ಟಿಪ್ಲೈ, ಇಷ್ಟೇ ಸಿಂಪಲ್, ತುಂಬ ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೋದು. ಏನಾಯ್ತಲ್ಲೇ ಮೈನಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಈ ಪ್ಲಸ್ಸು ಮೈನಸ್ ಎಲ್ಲಿ ಕಲ್ತ್ರಿ ನೀವು? 5th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಪ್ರೈಮರಿನಲ್ಲಿ ಕಲ್ತ್ಕೊಂಡು ಬಂದಿರೋದು. ಅದನ್ನು ಮಾಡ್ತಾ ಇದ್ದೀವಿ. ಮಲ್ಟಿಪ್ಲಿಕೇಶನ್, ಅಡಿಷನ್ನು, ಸಬ್ಟ್ರಾಕ್ಷನ್ ಅಷ್ಟೇ ಮಾಡ್ತಾ ಇರೋದು. ಬಟ್ ಇಲ್ಲಿ ನಾವು ದೊಡ್ಡದಾಗಿ ಮ್ಯಾಟ್ರಿಕ್ಸಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ, ಮ್ಯಾಟ್ರಿಕ್ಸಲ್ಲಿ ಮೈನಸ್ ಮಾಡ್ತೀವಿ. ಸೊ ಜಸ್ಟ್ ಇಟ್ ಈಸ್ ನಥಿಂಗ್ ಬಟ್ ಅಡಿಷನ್, ಸಬ್ಟ್ರಾಕ್ಷನ್, ಫಂಡಮೆಂಟಲ್ ಆಪರೇಷನ್ಸ್ ಅಷ್ಟೇ. ಓಕೆ, ನೆಕ್ಸ್ಟ್ ಈಸಿ ಟು ಆನ್ಸರ್. ಡೈರೆಕ್ಟಾಗಿ ಆನ್ಸರ್ ಮಾಡ್ತೀನಿ ನೋಡ್ಕೊಳ್ಳಿ. 2 minus 2 0, 3 minus 3 0, 5 minus 5 0, 1 minus 1 0, 2 minus 2 0, 4 minus 4 0, 7 minus 7 0, 6 minus 6 0, 2 minus 2 0. ಓಕೆ, ಯಾವ ಟೈಪ್ ಮ್ಯಾಟ್ರಿಕ್ಸ್ ಇದು? ಯಾವ ಟೈಪ್ ಹೇಳಿ? ಯಾವುದು? ಎಸ್, ವೆರಿ ಗುಡ್, ಝೀರೋ ಮ್ಯಾಟ್ರಿಕ್ಸ್. ಝೀರೋ ಮ್ಯಾಟ್ರಿಕ್ಸ್. ಓಕೆ, ಐ ಮೀನ್ ಡೆಫಿನೇಷನ್ ಅಂತ ತಿಳ್ಕೊಂಡ್ವಿ, ಝೀರೋ ಮ್ಯಾಟ್ರಿಕ್ಸ್. ಆಮೇಲೆ ಇನ್ನೊಂದು ಮಾತು ಹೇಳಿದ್ದೆ, ಝೀರೋ ಮ್ಯಾಟ್ರಿಕ್ಸ್ಗೆ ವ್ಯಾಲ್ಯೂ ಏನು? ಎಸ್, ವೆರಿ ಗುಡ್, ವ್ಯಾಲ್ಯೂ 0. ಓಕೆ, ನೋಡಿ ಇಷ್ಟು ಟೈಪಲ್ಲಿ ನಾವು ಕ್ವಶನ್. ಇದೇ ಕ್ವಶನ್ನ ಅವ್ರು ಕೇಳ್ಬೋದು, ಅವರು ಇನ್ನೊಂದು ರೀತಿ ಕೇಳ್ಬೋದು. ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲಿ ಇರ್ಬೋದು, ಟೆಕ್ಸ್ಟ್ ಬುಕ್ಕಲ್ಲಿ ಇಷ್ಟು ಕೊಟ್ಟವ್ರೆ, ಅವ್ರು ಹೇಳ್ಬೋದು ಎ ಮ್ಯಾಟ್ರಿಕ್ಸು ಬಿ ಮ್ಯಾಟ್ರಿಕ್ಸ್ ಕೊಟ್ಟು ವೆರಿಫೈ ಆರ್ ಶೋ ದಟ್ ಅಂತ ಹೇಳಿ, ಶೋ ದಟ್ 3a minus 5b equals 0 ಅಂತ ಹೇಳಿ. 3a minus 5b equals 0 ಅಂತ ಹೇಳಿದಾಗ ನೀವು LHS ಅಂತ ಇದನ್ನು ತಗೊಂಡು ನೆಕ್ಸ್ಟ್ ಇಲ್ಲಿ 0 ಬಂದಮೇಲೆ ದೆನ್ ದಟ್ ವಿಲ್ ಬಿ ದ RHS. ಹಾಗೆ ಅದನ್ನು ನಾವು ಬಳಸ್ತೀವಿ. ನೆಕ್ಸ್ಟ್ ಈಗ ಅದಾದ ನಂತರ ನಾವೇನು ಮಾಡೋಣ, ಒಂದು ಕ್ವಶನ್ ಫಾಲೋ ಆಗಿ ನಾವು ಒಂದು ಎಡಿಷನ್ದು ಒಂದು ಕ್ವಶನ್ ಆನ್ಸರ್ ಮಾಡಿ ನೆಕ್ಸ್ಟು ನಿಮಗೆ ನೀಟಾಗಿ ಮಲ್ಟಿಪ್ಲಿಕೇಶನ್ ಹೇಳಿ ಮಕ್ಕಳಲ್ಲಿ ಮಲ್ಟಿಪ್ಲಿಕೇಶನ್ ಒಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಈ ಚಾಪ್ಟ್ರಲ್ಲಿ ಯಾವುದು ಕಷ್ಟ, ತುಂಬ ಈಸಿಯಾಗಿ ನೀವು ಈ ಕ್ವಶನ್ಗೆ ಈ ಯಾವುದೇ ಕ್ವಶನ್ ಕೊಟ್ಟರು ಈಸಿಯಾಗಿ ನೀವು ಆನ್ಸರ್ ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು.